ತುಂಬಾ ಜನಕ್ಕೆ ಈ ಭಯ ಅನ್ನೋದೇ ಬಂಡವಾಳ ಆಗ್ಬಿಡೈತೆ. ಯಾಕೆ ಈ ತರ ಹೇಳ್ತಾ ಇದೀನಿ ಅಂದ್ರೆ, ಸುಮ್ಮನೆ ಜನಗಳಿಗೆ ಅವ್ರಿಗೆ ಗೊತ್ತಿಲ್ಲದೆ ನಂಗೆ ಅವ್ರನ್ನ ಮಂಗ ಮಾಡ್ತಾವ್ರೆ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಿಮ್ಗೆ ತುಂಬಾ PPF ಅವಶ್ಯಕತೆ ಇದೆಯಾ ಇಲ್ವಾ ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫ್ರೆಂಡ್ಸ್ಗೂ ಶೇರ್ ಮಾಡಿ. ಕೆಲವು ದಿನದಿಂದ ನನ್ನ ಇನ್ಸ್ಟಾದಲ್ಲಿ ಮತ್ತೆ FB ಅಲ್ಲಿ ಜಾಸ್ತಿ ಜನ ಕ್ವಶನ್ ಮಾಡ್ತಾ ಇದ್ದಾರೆ PPF ಅಂತ. ಸೊ ಇದು ಒಂಥರ ಭಯ ಬರ್ಸಿ ಸ್ಕ್ಯಾಮ್ ಮಾಡೋದು ಇದು PPF. ಯಾಕೆ ಅಂತ ಹೇಳ್ತೀನಿ, ಫುಲ್ ವಿಡಿಯೋ ನೋಡಿ. PPF ಈಸ್ ದ ವೇಸ್ಟ್ ಆಫ್ ಮನಿ ನನ್ನ ಪ್ರಕಾರ. ಆ ವೇಸ್ಟ್ ಆಫ್ ಮನಿ ಯಾರಿಗೆ ಅಂದರೆ, ಯಾರ್ಯಾರು ಈ ಅಡ್ವೆಂಚರ್ ರೈಡು ಪ್ಲಸ್ ಡ್ರಿಫ್ಟು ಮಾಡ್ತಾರೆ ಗಾಡಿನ. ಇನ್ನು ಕೆಲವು ಒಂಥರ ರೈಡ್ ಬರುತ್ತೆ, ನಾನು ನೇಮ್ ಮರ್ತಿದ್ದೀನಿ. ಆ ಥರ ರೈಡ್ಗಳಲ್ಲೆಲ್ಲ ಏನಾಗುತ್ತೆ ಅಂದರೆ, ಗಾಡಿಗಳನ್ನ ಬಂಡೆ ಮೇಲೆ ಹತ್ತಿಸೋದು, ಈ ಸಣ್ಣ ಪುಟ್ಟ ಕಲ್ ಮೇಲೆ ಹತ್ತಿಸೋದು, ಈ ಫಾರೆಸ್ಟ್ ಏರಿಯಾದ ಒಳಗಡೆ ಅಂದರೆ ಈ ಪೊದೆ ಥರ ಸೊತೆಗಳಲ್ಲಿ ಇರ್ತಾವಲ್ಲ, ಪೊದೆಗಳು ಇರ್ತಾರೆ, ಆ ಮುಳ್ಗಿಡಗಳಲ್ಲಿ ಮಧ್ಯದಲ್ಲೆಲ್ಲ ತೋರಿಸ್ತಾ ಇರ್ತಾರೆ, ಸಂದಿ ಪಂದಿಲೆಲ್ಲ ಬರ್ತಾ ಇರ್ತಾರೆ. ಅಂಥ ರೈಡರ್ಸ್ಗಳಿಗೆ, ಅಂಥ ರೈಡರ್ಸ್ ಬೈಕ್ಗಳಿಗೆ PPF ವೇಸ್ಟು. ಯಾಕೆ ಅಂದರೆ PPF ಏನು ಹೇಳ್ತಾರೆ ಅಂದರೆ, ಬಬಲ್ಸ್ ಇದ್ದರೆ ಇಲ್ಲ ಅದಾಗದೇ ಬಿಟ್ಟು ಅಂದರೆ ಅದಾಗದೇ ಏನು PPF ಹಾಕಿರ್ತಾರೆ, ಅದು ಎದ್ಬಿಟ್ರೆ ಮಾತ್ರ ವಾರಂಟಿ ಕೊಡ್ತಾರೆ. 7 ಇಯರ್ಸು, 5 ಇಯರ್ಸ್, 3 ಇಯರ್ಸ್, 4 ಇಯರ್ಸ್ ಅಂತ ಬಂದಿದೆ ಈಗ. 210 mm, 200 mm ಅಂತ ಸ್ಟ್ಯಾಂಡರ್ಡ್ PPF. ಸೊ ಅವೆಲ್ಲ ಏನಾಗುತ್ತೆ ಅಂದರೆ, ಅಂಥವ್ರಿಗೆ ಇದು PPF ವೇಸ್ಟು. ಯಾರು ನಿಮ್ಮ ಗಾಡಿನ ರೆಗ್ಯುಲರ್ ರೈಡ್ ಮಾಡೋರು, ಸ್ಮೂತ್ ರೈಡ್ ಮಾಡೋರು, ನಾನು ಇವಾಗ ಏನು ಹೇಳೋದು ಅಷ್ಟು ಯಾರು ಮಾಡ್ತಾರೋ ಅವ್ರಿಗೆ ಗಾಡಿಗೆ PPF ಇಸ್ ವರ್ತ್. ಯಾಕಂದರೆ 5 ಇಯರ್ಸ್ವರೆಗೂ ಸಣ್ಣ ಪುಟ್ಟ ಏನಾದ್ರು ಸ್ಕ್ರ್ಯಾಚಸ್ಸು, ಕೆಲವು ಗಾಡಿ ಮೇಲೆ ಬೆಕ್ಗಳು ಕೂತ್ಕೊಳ್ಳೋದು, ನಾಯಿಗಳು ಹತ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ತಾ ಇರ್ತವೆ. ಸೊ ಪಾರ್ಕಿಂಗ್ಗೆ ಸ್ಪಾಟ್ಗಳಲ್ಲೆಲ್ಲ ನಿಲ್ಲಿಸಿದಾಗ ಸೊ ಅವಾಗೆಲ್ಲ ಏನೋ ಸ್ಕ್ರ್ಯಾಚಸ್ ಹಾಕ್ಬಿಡ್ತಾರೆ. ಇಲ್ಲ ಅಂದರೆ ಕೆಲವರು ಎಲ್ಲರೂ ನಿಲ್ಲಿಸಿದ್ರೆ ಸುಮ್ಮನೆ ಗಾಡಿ ನೋಡೋಕೆ ಬರ್ತಾರೆ, ಅದ್ರ ಮೇಲೆ ಕುತ್ಕೊತಾರೆ, ಇಲ್ಲ ಅದ್ರ ಪಕ್ಕದಲ್ಲಿ ಕುತ್ಕೊಂಡು ಯಾರೋ ಫೋನಲ್ಲಿ ಮಾತಾಡ್ಕೊಂಡು ಗರ್ಲ್ ಫ್ರೆಂಡ್ ಜೊತೆ ಗೀಚೋದು. ಅವ್ರ ಅಪ್ಪಂದು ಏನು ಹೋಗ್ಬೇಕು, ಸುಮ್ಮನೆ ಗೀಸ್ತಾ ಇರೋದು ಕೆಲಸ ಅವ್ರು. ಸೊ ಆ ಥರ ಮಾಡಿದಾಗ ನಮಗೂ ಲಕ್ಷಾಂತರ ರೂಪಾಯಿ ಆಗ್ಬಿಟ್ಟು ಎಲ್ಲೋ ಒಂದು ಕಡೆಗೆ ಹೊಡೆದೋಗೋದು, ಸ್ಕ್ರ್ಯಾಚಸ್ ಆಗೋದು, ಅಸಹ್ಯ ಕಾಣಿಸೋದು. ನಾವೇ ಮಾಡಲ್ಲ ಆ ಥರ, ಬೇರೆಯವ್ರು ಬಂದು ಮಾಡ್ಬಿಡೋಗ್ತಾರೆ. ಆ ಭಯದಿಂದ PPF ಹಾಕ್ಸ್ತೀವಿ ಹೊರತು ಇನ್ಯಾವುದಿಲ್ಲ. ಸೊ ನಾನು ಹೇಳೋದು, ಯಾರು ನೀಟಾಗಿ ರೆಗ್ಯುಲರಾಗಿ ಟ್ರಾವೆಲ್ ಮಾಡೋದು, ಲಾಂಗ್ ಟೂರ್ಗಳನ್ನೆಲ್ಲ ಮಾಡ್ತಾರೆ, ಅಂಥವ್ರಿಗೆ PPF ಈಸ್ ಕಂಪಲ್ಸರಿ. ಸೊ ನಾನು ಹೇಳೋದನ್ನೆಲ್ಲ ಗಾಡಿನ ಬೇಕಾಬಿಟ್ಟು ಬೀಳಿಸ್ತಾರೆ, ಬೇಕು ಅಂತಲೇ ಬೀಳಿಸ್ತಾರೆ. ಕೆಲವೊಂದೊಂದು ವೀಡಿಯೋಗಳಲ್ಲಿ ನೋಡಿ, ಅವ್ರಿಗೆ ಏನು ಮ್ಯಾಟ್ರ್ ಇರಲ್ಲ, ಅವ್ರಿಗೆ ದುಡ್ಡಿರುತ್ತೆ. ನಮಗೆಲ್ಲ ಒಂದು ಬೈಕ್ ಒಂದೇ ಲೈಫ್ ಅಂತ ಇರ್ತೀವಿ, ಒಂದು ಬೈಕ್ ಒಂದು ಲೈಫ್ ಥರ. ಅಂಥವ್ರಿಗೆಲ್ಲ ಅದು ಯಾಕಂದರೆ ಅದು ಈ ಮುಳ್ಳು ಇಲ್ಲ ಕಲ್ ಮೇಲೆ ಏನಾದ್ರು ಬಿದ್ದರೆ ಪಕ್ಕ ಹೋಗುತ್ತೆ. ಏನಾದ್ರು ಒಂದು ಪಾರ್ಟ್ಸ್ಗೆ ಡ್ಯಾಮೇಜ್ ಆಗೋದೊಂದು ಚಾನ್ಸಸ್ ಜಾಸ್ತಿ, ತುಂಬ ಅಂದರೆ 98% ಜಾಸ್ತಿ ಇರುತ್ತೆ. ಸೊ ಆವಾಗ ನೀವು ಅದನ್ನು ಕಿತ್ತಾಕ್ಸ್ಕೊಂಡು ಏನೋ ಸ್ಕ್ರ್ಯಾಚಸ್ ಆಗಿರುತ್ತೆ, ಇಲ್ಲ ಗಿಬ್ನ ಏನೋ ಹೊಡೆದು, ಇಲ್ಲ ಮರನೋ ಇಲ್ಲ ಏನೋ ಒಂದು ಹೊಡೆದು ಆಗೋದ್ರೆ ವಾರಂಟಿ ಅದಕ್ಕೆ ಕ್ಲೈಮ್ ಆಗಲ್ಲ. ಪ್ಲೀಸ್ ಮೈಂಡ್ ಇಟ್. ಅದೇ ಅಂಥದಕ್ಕೆ ಅವ್ರು ವಾರಂಟಿಗಳೇ ಕೊಡಲ್ಲ, ವಾರಂಟಿನೂ ಇಲ್ಲ, ಗ್ಯಾರಂಟಿನೂ ಇಲ್ಲ, ರೀಪ್ಲೇಸು ಇರಲ್ಲ ಅದರಲ್ಲಿ. ನೀವು ಎಷ್ಟೇ ಕ್ಲೋಸ್ ಆಗಿದ್ರು, ಕೆಲವರು ಪ್ರಮೋಷನ್ ಮಾಡ್ತಾರಲ್ಲ ಅಂಥವ್ರಿಗಾದ್ರೂ ಆಗ್ಬೋದು, ಅವರೆಲ್ಲ ಥರ ಮಾಡಲ್ಲ ನನ್ನ ಪ್ರಕಾರ. ಸೊ ಅಂಥವ್ರಿಗೆ ಯೂಸ್ಫುಲ್ ಆಗಲ್ಲ. ಇನ್ನು ನಾರ್ಮಲ್ ಯಾರು ರೆಗ್ಯುಲರ್ ಮೀನ್ಸ್ ಟ್ರಾವೆಲರ್ಸ್ ಯಾರು ಇರ್ತಾರೆ, ಅವರೆಲ್ಲ ಈ ಥರ ಎಲ್ಲ ಮಾಡೋಕೆ ಹೋಗಲ್ಲ. ಅವ್ರೇನಿದ್ರು ನೇಚರ್ನ ನೀಟಾಗಿ ಎಂಜಾಯ್ ಮಾಡ್ತಾರೆ, ಗಾಡಿನ ಒಳ್ಳೆ ಕೇರ್ಫುಲ್ಲಾಗಿ ಓಡಿಸ್ತಾರೆ. ಕೆಲವೊಬ್ಬೊಬ್ರು ಅಡ್ವೆಂಚರ್ ರೈಡ್ಗಳನ್ನ ಮಾಡ್ತಾರೆ. ಅವಾಗ ಏನು ಮಾಡ್ತಾರೆ, ಗಾಡಿಗಳು ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗೂ ನೀವು ಸೇಫಾಗಿ ಗಾಡಿ ಕಂಟ್ರೋಲ್ ಎಲ್ಲ ಟೈಮಲ್ಲೂ ನೀವು ಏನೋ ಬೀಳದೇ ಇರೋ ಥರ ಕಂಟ್ರೋಲ್ ಮಾಡ್ಕೊಂಡು ಇರ್ತೀರ ಅನ್ನೋ ಹೇಳೋಕ್ಕೆ ಆಗಲ್ಲ, ಚಾನ್ಸೇ ಇಲ್ಲ. ಬಿದ್ದೇ ಬೀಳುತ್ತೆ, ಕಲ್ ಮೇಲಾರು ಬೀಳ್ಬೋದು, ಇಲ್ಲ ಮುಳ್ಳು ಥರ ಇರೋ ಸೊತ್ತೆ ಮೇಲಾರು ಬೀಳ್ಬೋದು, ನಿಮ್ಮ ಮೇಲಾರು ಬೀಳ್ಬೋದು. ಅಂಥ ಚಾನ್ಸಸ್ಸಲ್ಲಿ PPF ಹೋಗ್ಬಿಡುತ್ತೆ. ಸೊ ಅವ್ರಿಗೆ ಸಜೆಷನ್ ಏನಂದರೆ, ನೀವು ಇವಾಗ ಮ್ಯಾಕ್ಸಿಮಮ್ PPF ಅಂತ ಕನ್ಸಿಡರ್ ಮಾಡಿದ್ರು 9,000 ಸ್ಟಾರ್ಟ್ ಆಗುತ್ತೆ. 9,000, 13,000, 15,000ವರೆಗೂ ಇದೆ. ಸೊ ಅಷ್ಟು ದುಡ್ಡು ಕೊಟ್ಟು ಹಾಕ್ಸೋದು ವರ್ತಿಲ್ಲ ನೀವು ಆ ಥರ ಎಲ್ಲ ರೈಡ್ ಮಾಡ್ತೀರಾ ಅಂದರೆ. ಸೊ ನನ್ನ ಪ್ರಕಾರ ನನ್ನ ಕೇಳಿದ್ರೆ ಹೋಗ್ಬೇಡಿ. ಒಂದು ಏನು ಲೋಕಲ್ ಏನಿರುತ್ತೆ, ಇವಾಗ ಒಂದು 3,000 ರೂಪಾಯಿಗೆಲ್ಲ ಬಂದ್ಬಿಡುತ್ತೆ. ಆ ಥರ PPFಗಳು ಹಾಕ್ಸಿ. 10 mm ಅಂತ ಹೇಳೋಕ್ಕಾಗಲ್ಲ, PPF ಲೋ ಕ್ವಾಲಿಟಿನೇ ಅದು. ಸೊ ಅದು 3,000 ಅಲ್ವಾ, 3,000 ಆದರೂ ಅಷ್ಟೊಂದು ನೆಕ್ಸ್ಟ್ ಹಾಕ್ಸ್ಕೊಬೋದು, ಆ ಥರ ಚಾನ್ಸಸ್ ಇರುತ್ತೆ. ಸೊ ಆ ಥರದವರು ಈ ಥರ ನಾನು ಹೇಳಿರೋ ಥರ ಹೋದರೆ ದುಡ್ಡು ವೇಸ್ಟ್ ಆಗೋ ಚಾನ್ಸಸ್ ಇರುತ್ತೆ ನನ್ನ ಪ್ರಕಾರ. ಅದ್ರ ಬದಲು ನಿಮ್ಮ ರೈಡಿಂಗ್ ಬೂಟ್ಸ್, ಒಳ್ಳೆ ಹೆಲ್ಮೆಟ್, ಅದ್ರ ಮೇಲೆ ಇನ್ವೆಸ್ಟ್ ಮಾಡಿ. ಬೆಟರ್ ಆಪ್ಷನ್ನು. ನೀವು ಯಾವುದೇ ಕಾರಣಕ್ಕೂ ನಾನು ಈ ಥರ PPF ಅಂತ ಹಾಕ್ಸಕ್ಕೆ ಹೋಗ್ಬೇಡಿ ಅಂತ ಮಾತ್ರ ಹೇಳ್ತೀನಿ ಹೊರತು ರೈಡಿಂಗ್ ಗೇರ್ಸು, ಬೂಟ್ಸು, ಹೆಲ್ಮೆಟ್ಸು ತಗೊಳಕ್ಕೆ ಹೋಗ್ಬೇಡಿ, ವೇಸ್ಟ್ ಆಗ್ತಿ ಮನಿ ಅಂತ ಯಾರು ಹೇಳಲ್ಲ. ಯಾಕಂದರೆ ಆಕ್ಸಿಡೆಂಟ್ ಆಗಿರೋರಿಗೆ ಮಾತ್ರ ಗೊತ್ತಿರುತ್ತೆ ಅದ್ರ ವ್ಯಾಲ್ಯೂ ಏನು ಅಂತ. ಒಂದೇ ಸಲ
ಮನುಷ್ಯನಿಗೆ ಏನು ನ್ಯಾಚುರಲ್ ಆಗಿ ಏನು ಬಾಡಿಲಿ ಮೂಳೆಗಳು ಪಾರ್ಟ್ಸ್ಗಳಿರುತ್ತೋ ಅದು ಶೋರೂಮಿಂದ ಬಂದಿರೋ ಗಾಡಿ ಥರ ಒಂದ್ಸಲ ಇಂಜಿನ್ ಬಿಚ್ಚಿಸ್ಬಿಟ್ರೆ ಮತ್ತೆ ಮತ್ತೆ ಒಂದಾದ್ಮೇಲೆ ಒಂದು ಪ್ರಾಬ್ಲಮ್ ಬರುತ್ತಲ್ಲ, ಅದೇ ಥರನೇ ಆಕ್ಸಿಡೆಂಟ್ ಆದಮೇಲೆ ಪ್ರಾಬ್ಲಮ್ ಬರೋದು. ಸೊ ನಾನೇನು ಹೇಳ್ತೀನಿ ಅಂದರೆ, ರೈಡಿಂಗ್ ಗೇರ್ಸ್ ಹೋಗಿ ನಿಮ್ಮ ಮೈನರ್ ಫ್ರ್ಯಾಕ್ಚರ್ಗಳನ್ನ ಅವಾಯ್ಡ್ ಮಾಡುತ್ತದು. ಅದು ನಿಮ್ಮ ಸ್ಕಿಲ್ಸ್ ರೈಡಿಂಗ್ ಮೇಲೆ ಡಿಪೆಂಡ್ ಇರುತ್ತೆ. ಸೊ PPF ಎಲ್ಲ ನನ್ನ ಕೇಳೋದಾದರೆ PPF ಅಲ್ಲಿ ಸೊ ಯಾರ್ಯಾರು ಕಾಮ್ ರೈಡ್ ಆ್ಯಂಡ್ ಟೂರಿಂಗ್ ಮಾಡ್ತೀರಾ ಅಂಥವ್ರಿಗೆ ನೀವು 13,000 ಕೊಡ್ತೀರಲ್ಲ, ಅದು ಸಖತ್ ವರ್ತಿದೆ. ಅದು ಎಲ್ಲರೂ ಎಲ್ಲೋ ಔಟ್ ಆಫ್ ಸ್ಟೇಟ್ಗೆ ಹೋದಾಗ ಆ ಥರ ಎಲ್ಲ ಇಶ್ಯೂ ಆದಾಗ ಅವಾಯ್ಡ್ ಆಗುತ್ತೆ, ಪ್ರಾಬ್ಲಮ್ ಇರೋಲ್ಲ. ಸೊ ಈ ಥರ ಡ್ರಿಫ್ಟು, ಅಡ್ವೆಂಚರ್ ರೈಡು, ಆಫ್ ರೋಡಿಂಗ್ ಎಲ್ಲ ಮಾಡೋ ಟೈಮಲ್ಲಿ ಈ ಥರ ಗಾಡಿ ದಬಾಕೊಂಡ್ಬಿಟ್ರೆ ಆವಾಗ PPF ಮಾಡಿಸಿದ್ರು ವೇಸ್ಟು, ಕಿತ್ತೋಗ್ಬಿಡುತ್ತೆ. ಕಿತ್ತೋದ್ರೆ ಅಸಹ್ಯ ಕಾಣಿಸುತ್ತೆ. ನೀವು ಎಷ್ಟು ದಿನ ತೆಗ್ಕೋತೀರಾ? 13,000 12,000 ಮಿನಿಮಮ್ ಕೊಡಬೇಕು ನೀವು ಯಾರೇ ಹೋದ್ರು. ಇಲ್ಲ 9,000 ಕೊಡಲೇಬೇಕು. ಯಾವ್ದಾರು ಆಫರಿಂದ ಹೋಗಿ 9,000 8,000 ಕೊಡಬೇಕು. ಗೊತ್ತಿರಲ್ಲ ಆ ಥರದವ್ರು ಅವಾಯ್ಡ್ ಮಾಡಿ, ಹಾಕ್ಸೋಕೆ ಹೋಗ್ಬೇಡಿ. ಇನ್ನು ಮಿಕ್ಕಿರೋರು ಹಾಕ್ಸ್ಕೋಬೋದು. ಇದರಿಂದ PPF ಸೆಲ್ ಮಾಡೋರು ಶಾಪ್ಗಳಲ್ಲಿ ಬೇಜಾರಾಗಿದ್ರೆ ನಮ್ಮ ಕಡೆಯಿಂದ ಕ್ಷಮೆ ಇರಲಿ. ನಾನು ರಿಯಾಲಿಟಿ ಹೇಳ್ತಾ ಇದ್ದೀನಿ ಅಷ್ಟೇ. ನನಗೇನೋ ಒಂದು ಸ್ವಲ್ಪ ನಾಲೆಡ್ಜ್ ಗೇನ, ಅವ್ರನ್ನ ನೋಡಿ ಕಲಿಯೋದು, ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋದು ಎಲ್ಲ ಇದೇ ಥರ ಮಾಡಿರೋದು. ಇನ್ನು ರಿಮೈನಿಂಗ್ ಏನಿದೆ ಅವ್ರು PPF ಹಾಕ್ಸ್ಕೊಂಡ್ರೆ ಬೆಟರು. ಕಂಪಲ್ಸರಿ ಇರಲೇಬೇಕು ಗಾಡಿಗೆ. ಸೊ ನಾನು ಇದಕ್ಕೆ ಹಾಕ್ಸಿಲ್ಲ ನೋಡಿ, ತೊಗೊಂಡು 3 ವರ್ಷ ಆಯಿತು. ನನಗೆ ಮನೆ ಹತ್ರ ಯಾವ್ದು ಪ್ರಾಬ್ಲಮ್ ಇಲ್ಲ ಸದ್ಯಕ್ಕೆ. ಸೊ ನಾನೇನಿದ್ರು ಕಾಮ್ ರೈಡು, ನೇಚರ್ ಎಂಜಾಯ್ ಮಾಡ್ಕೊಂಡು ರೈಡ್ ಮಾಡ್ತೀನಿ. ಸೊ ಕೆಲವ್ರ ತರ ಅಡ್ವೆಂಚರ್ ಥ್ರಿಲ್ ಅಂತ ಹೋಗಲ್ಲ, ಯಾಕಂದ್ರೆ ಲೈಫ್ ಟೈಮ್ ದುಡ್ದಿರೋದೆಲ್ಲ ಈ ಬೈಕ್ಗೆ ಇನ್ವೆಸ್ಟ್ ಮಾಡ್ಬಿಡ್ತೀನಿ. ಕಷ್ಟಪಟ್ಟು ದುಡಿಬೇಕು, ಕಷ್ಟಪಟ್ಟು ಎಂಜಾಯ್ ಮಾಡಬೇಕು, ಅದು ನನ್ನ ಪಾಲಿಸಿ. ಸೊ ಅನ್ನೆಸೆಸರಿ ಎಲ್ಲ ಥ್ರಿಲ್ ಮಾಡಕ್ ಹೋದ್ರೆ ಜೋಬ್ಗೆ ಥ್ರಿಲ್ ಆಗ್ಬಿಡುತ್ತೆ, ಜಾಸ್ತಿ ಅವಾಯ್ಡ್ ಮಾಡ್ತೀನಿ. ಇದೊಂದು ಥಾಟ್ ಹೇಳ್ಬೇಕಾಯ್ತು, ಹೇಳಿದ್ದೀನಿ. ಇದ್ರ ಮೇಲೆ ನೀವು ಹಾಕ್ಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದೆ. ಹಾಕ್ಸ್ತೀನಿ ಅಂದರೆ ಹಾಕ್ಸ್ಕೊಳ್ಳಿ. ಬಟ್ ನನಗಿರೋ ಎಕ್ಸ್ಪೀರಿಯನ್ಸ್ ಪ್ರಕಾರ ಅದು ವೇಸ್ಟು. ಯಾಕಂದ್ರೆ ತುಂಬ ಜನ ಗಾಡಿ ಬಿದ್ದಿರೋದು ನಾನು ನೋಡಿದ್ದೀನಿ. ಸೊ 13,000 ಅಂದ್ರೂ ಏನು ಸುಮ್ಮನೆ ಯಾಕೆ ವೇಸ್ಟ್ ಮಾಡ್ತೀರಾ? ರೈಡಿಂಗ್ ಗೇರ್ಸ್, ಒಳ್ಳೆ ರೈಡಿಂಗ್ ಗೇರ್ಸ್ ಯೂಸ್ ಮಾಡಿ, ಬೆಟರ್ ಆಪ್ಷನ್. ಓಕೆ, ಇದಾಗಿತ್ತು ಇವತ್ತಿನ ನಿಮ್ಮ ತಲೆ ತಿನ್ನುವ ಕೆಲಸ. ತಲೆ ತಿಂದಿದ್ದು ಇಷ್ಟ ಆಗಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್. ಮನೇನ ಹತ್ರ ಬಂತು, ಸಿಗೋಣ ಮುಂದೊಂದಿಲ್ಲ.